ಹೋಳಾಷ್ಟಕ ಯಾಕೆ ಬರುತ್ತದೆ ಗೊತ್ತಾ? ಇದು ಪೌರಾಣಿಕ ಪರೀಕ್ಷೆಯ ಕಥೆ. ಹೋಳಿ ಹಬ್ಬಕ್ಕೆ 8 ದಿನ ಮೊದಲು ಆರಂಭವಾಗುವ ಕಾಲವನ್ನೇ ಹೋಳಾಷ್ಟಕ ಎನ್ನುತ್ತಾರೆ. ಈ ದಿನಗಳಲ್ಲಿ ಮದುವೆ, ಗೃಹಪ್ರವೇಶ, ಹೊಸ ಕೆಲಸ ಆರಂಭಿಸುವುದನ್ನು ಪರಂಪರೆಯಿಂದ ತಪ್ಪಿಸುತ್ತಾರೆ. ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಬನ್ನಿ ನೋಡೋಣ. ಅಸುರರಾಜ ಹಿರಣ್ಯಕಶಿಪು. ನಾನೇ ದೇವರು, ಎಲ್ಲರೂ ನನ್ನನ್ನೇ ಪೂಜಿಸಬೇಕು ಎಂದು ಆದೇಶಿಸಿದ. ಆದರೆ ಅವನ ಮಗ ಪ್ರಹ್ಲಾದ ಮಾತ್ರ ವಿಷ್ಣುನ ಭಕ್ತನಾಗಿದ್ದ. ಹಿರಣ್ಯಕಶಿಪು ರಾಜನು ಕೋಪಗೊಂಡ ಮಗನನ್ನು ಹಲವಾರು ಬಾರಿ ಕೊಲ್ಲಲು ಯತ್ನಿಸಿದ. ಕೊನೆಗೆ ತನ್ನ ತಂಗಿ ಹೋಲಿಕಾಗೆ ಬೆಂಕಿಯಲ್ಲಿ ಕುಳಿತು ಪ್ರಹ್ಲಾದನನ್ನು ಸುಡುವಂತೆ ಹೇಳಿದ. ಅವಳಿಗೆ ಬೆಂಕಿ ತಗಲದ ವರ ಇತ್ತು. ಆದರೆ ಧರ್ಮ ಗೆದ್ದಿತು. ಹೋಲಿಕಾ ಸುಟ್ಟು ಹೋದಳು. ಪ್ರಹ್ಲಾದನು ಉಳಿದ. ನಂತರ ವಿಷ್ಣು ನರಸಿಂಹ ಅವತಾರದಲ್ಲಿ ಬಂದು ಹಿರಣ್ಯಕಶಿಪುವನ್ನು ಸಂಹರಿಸಿದ. ಪ್ರಹ್ಲಾದನು ಅನುಭವಿಸಿದ ಆ ಕಷ್ಟದ ದಿನಗಳನ್ನೇ ಹೋಳಾಷ್ಟಕ ಎಂದು ನೆನಪಿಸುತ್ತಾರೆ. ಪೌರ್ಣಿಮೆಯಂದು ಹೋಳಿ ಆಚರಿಸಿ ಸತ್ಯದ ಜಯವನ್ನು ಸಂಭ್ರಮಿಸುತ್ತಾರೆ.